ಅಕ್ಕ ತಂಗಿ ಮಾತಾಡಿದ್ದೇನು, ಸುಖ ದುಃಖ ಹಂಚ್ಕೊಂಡಿದ್ದೇನು. ಯಾರೇ? ಇನ್ಯಾರು? ಕಲ್ಪನಾ ಮಂಜುಳಾ. ಮಾತಾಡ್ಲಿ ಬಿಡು, ಅದನ್ನು ತಪ್ಸೋಕ್ಕಾಗತ್ತ? ತಪ್ಪಿಸ್ಬೇಕಪ್ಪ. ಈಗ ನಮ್ಮ ಹತ್ರ ಇರೋ ದೊಡ್ಡ ಅಸ್ತ್ರ ಅಂದ್ರೆ ಮಂಜುಳಾ. ನಮ್ಮ ಮಾವ ಏನಾದ್ರೂ ಕಲ್ಪನಾನ ಬಿಟ್ಟು ಮಂಜುಳನ್ ತನ್ನ ಕಡೆ ಹೇಳ್ಕೊಂಡ್ರೆ ನಮ್ಮ ಪ್ಲಾನ್ ಏನು ನಡೆಯಲ್ಲ. ತಂಗಿ ಅಕ್ಕನ ಮನ್ಸನ್ ಬದಲಾಯಿಸೋ ಮೊದಲೇ ನಾವವರು ನೋಡಿಬೇಕು. ಅವರಿಬ್ರು ಮಧ್ಯೆ ದ್ವೇಷ ಬಿತ್ತಬೇಕು. ಆದ್ರೆ ಅವರಿಬ್ಬರನ್ನ ದೂರ ಮಾಡೋದು ಹೇಗೆ? ಆ ಮಗು ಮೂಲಕನೇ ಅವರಿಬ್ರನ್ನ ದೂರ ಮಾಡಬೇಕು. ಪೂರ್ತಿ 1 ಲಕ್ಷ ಇದೆ, ತಗೊಂಡು ಹಾಗೆ ಹೊರಟು. ಇದು ಮಗು ಬಗ್ಗೆ ಕನಿಕರನ ಅಥವಾ ಅಪ್ಪನ್ ಪ್ರೀತಿನ? ಅಪ್ಪ ಆಗಿದ್ದಿದ್ರೆ ಪ್ರೀತಿ ಬರ್ತಿತ್ತ ಏನೋ? ಯಾರ್ಯಾರ್ದೋ ಮಕ್ಕಳಿಗೆ ಅಪ್ಪ ಅನ್ಸ್ಕೊಳ್ಳೋ ಗತಿ ನನಗೆ ಬಂದಿಲ್ಲ. ಇದು ನಿನ್ನ ಮಗು ಅಲ್ಲ ಅಂತ ನೀನ್ ನಂಬದೆ ಇದ್ದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ. ಆ ಅರ್ಚನ್ ಜೊತೆ ಸೇರ್ಕೊಂಡು ಎಲ್ರಿಗೂ ಹಿಂಸೆ ಕೊಡ್ತಾ ಇದ್ದೀನಿ. ನೀನು ಏನೇ ಆದ್ರೂ ನಾನು ಈ ಮನೇನ ಬಿಟ್ಟು ಹೋಗಲ್ಲ. ಹೋಗಲ್ವಾ? ನನಗೆ ಸವಾಲ್ ಹಾಕ್ಬೇಡ. ನಾನು ಏನ್ ಮಾಡೋಕ್ಕೂ ಹೆಸರಲ್ಲ. ನಾಳೆ ನನ್ನಿಂದ ಅನ್ಯಾಯ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತೀಯ ನೀನು? ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಇದನ್ನ ತಗೊಂಡೋಗಿ ಮಂಜುಳನ್ ಕೊಡಿ. ಬರೀ ನಿದ್ದೆಗೆ ಇವತ್ತವಳು ಚೆನ್ನಾಗಿ ನಿದ್ದೆ ಮಾಡಬೇಕು, ಅದು ಮುಖ್ಯ. ಹೋಗಮ್ಮ, ಕೊಡು ಹೋಗು. ಹಾಲು ತಗೋ ಮಂಜುಳಾ. ಇಲ್ಲ, ನಾನು ಹಾಲು ಕುಡಿಯಲ್ಲ. ಹಾಲು ಬೇಡ ಅನ್ಬಾರ್ದು. ಒಂದ್ ಕೆಲಸ ಮಾಡೋಣ, ಚಂದುಗ್ ಸ್ವಲ್ಪ, ನಿಂಗ್ ಸ್ವಲ್ಪ, ಇಬ್ರು ಅರ್ಧ ಕುಡೀರಿ, ಸರಿನಾ? ಕುಡಿ. ಚಂದನ, ಏನಾಯ್ತು ಮಂಜುಳಾ? ಚಂದು ಒಳಗಡೆ ಇದ್ದಾಳ? ಇಲ್ವಲ್ಲ, ನಾನು ಅವಳೇನು ಮಲಗೆ ಇದ್ದಾಳೆ ಅನ್ಕೊಂಡಿದ್ದೆ. ಯೋ ಪಾಪ ಮಗು, ಆ ಮನೆಯವ್ರ ಹತ್ರ ಹೋಗಿ ಕೇಳ್ರಿ. ನನ್ನಂತೂ ಆ ಧರ್ಮ ಇನ್ಮೇಲೆ ಅನುಮಾನ. ಪಾಪರಿ ಮಗು, ಹೋಗ್ರಿ ಮೊದ್ಲು. ನನ್ನ ಮಗು ಎಲ್ಲಿ? ನಿನ್ನ ಮಗು ಎಲ್ಲಿ ಅಂತ ನನಗೆ ಕೇಳಿದ್ರ? ನಾಟಕ ಆಡ್ಬೇಡ ಧರ್ಮಯ್ಯ. ನನ್ನ ಮಗುನ ಏನ್ ಕದ್ದಿಟ್ಟಿದ್ಯಾ ಹೇಳು. ನಾನು ಯಾಕೆ ನಿನ್ನ ಮಗುನ ಕದ್ದಿಡ್ಲಿ? ನಿನ್ನ ಮಗುನ ನಿನ್ನ ಮನೆಗಲ್ದೆ ಕಂಡವ್ರ ಮನೆ ಕರ್ಕೊಂಡು ಹೋಗ. ಸಾಕು ನಿಲ್ಸು. ಬಂದಾಗಿಂದ ನೋಡ್ತಾ ಇದ್ದೀನಿ, ದೊಂಬರಾಟ ಮಾಡ್ತಾ ಇದ್ಯಾ ಇಲ್ಲಿ. ಯಾರ್ದು ಮಗುನ್ ಬೇರೆ ಎತ್ಕೊಂಡ್ ಬಂದ್ಬಿಟ್ಟು ನಮ್ಮನೆ ಹಾಳು ಮಾಡ್ಬೇಕು ಅಂತಿದ್ಯೇನೆ? ನೀವು ನಿಮ್ ಗಂಡನ ಜೊತೆ ಸೇರ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅಕ್ಕ, ನನ್ ಮಗು ಅಂತಿದ್ಯಲ್ಲ, 5 ವರ್ಷದಿಂದ ಇಲ್ದೇ ಇರೋ ಮಗು ಈಗ ಹೇಗ್ ಬಂತು? ನೀನು ನಮ್ಗಳ ಜಗಳದ ಮಧ್ಯೆ ಬರ್ಬೇಡ. ನೀನು ನನ್ನ ಅತ್ತೆ ಮಾವ ಅನ್ನೋದನ್ನ ಮರ್ತ್ಬಿಟ್ಯಾ? ಈ ದಗಲ್ ಬಾಜಿಗಳ ಜೊತೆ ನೀನು ಸೇರ್ಕೊಂಡ್ಯಾ? ಅವ್ರ ದಗಲ್ ಬಾಜಿಗಳಾದ್ರೆ ಯಾವತ್ತೂ ಇಲ್ದೇ ಇರೋ ಮಗುನ್ ಈಗ ತಂದಿದ್ಯಲ್ಲ ನೀನು. ಕಲ್ತ್ಬಿಟ್ಟೆ ನೀನು. ನನ್ನ ಮಗು ಇವತ್ತು ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ